ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ನನ್ನ ಚಾನೆಲ್ ರಾಯ್ಸ್ ಲಾಗಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೆ ನಾವು ಬಸ್ಸಿಗೆ ತಲುಪಿ ಬಸ್ಸಲ್ಲಿ ಕೂತ್ಕೊಂಡು ಹಾಗೆ ಹೀಗೆ ಅಂತೇಳಿ ಹೊರಟ್ವಿ. ಏನೇ ಹೇಳ್ರಿ, ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಸುತ್ತಾಡೋದು ಅಂದರೆ ತುಂಬ ಖುಷಿಯಾಗುತ್ತೆ ಮತ್ತು ತುಂಬ ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತೆ. ಯಾಕೆಂದರೆ ತುಂಬ ಸೈಡಿಂದ ಜನರಿರ್ತಾರೆ. ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅವರನ್ನು ಅಂದರೆ ಅವರ ಜೀವನ ನೋಡುವಾಗ ತುಂಬ ಕಲೀಲಿಕ್ಕೆ ಕೂಡ ಸಿಗುತ್ತೆ. ಮತ್ತು ತುಂಬ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಪ್ಲೇಸಿಂದ ಬಂದು ಇಲ್ಲಿ ತಮ್ಮ ಜೀವನಕ್ಕೋಸ್ಕರ ಕಷ್ಟಪಟ್ಟು ಊರಿಗೆ ಹೋಗ್ತಾರೆ. ವರ್ಷಕ್ಕೆ ತಿಂಗಳು ಗೊತ್ತಿಲ್ಲ, ಬಟ್ ರಿಯಲಿ ದಟ್ ಈಸ್ ಅ ಬಿಗ್ ಥಿಂಗ್ ಫಾರ್ ದೆಮ್. ನಾವು ಹೀಗೆ ಅಪ್ಪ ಅಮ್ಮನನ್ನು ಕರ್ಕೊಂಡು ಸೀದಾ ಕಸಿನ್ ಮನೆಗೆ ಹೊರಟೆ. ಆಲ್ಮೋಸ್ಟು ಅನ್ತೀನಿ 1 ಅವರ್ ಜರ್ನಿ ಇತ್ತು ಅಲ್ಲಿಂದ, ಏರ್ಪೋರ್ಟಿಂದ. ಮತ್ತು ಹೀಗೆ ನಾನು ಅಪ್ಪ ಅಮ್ಮನನ್ನು ನೋಡ್ತಾ ಇದ್ದೆ. ಅವರು ಅವರಷ್ಟಕ್ಕೆ ಆ ಕಡೆ ಈ ಕಡೆ ನೋಡ್ತಾಯಿದ್ರು, ಜಾಗವನ್ನು ವೀಕ್ಷಿಸ್ತಾ ಇದ್ದರು ಯಾವ ಥರ ಇದೆ ಅಂತೇಳಿ. ಐ ಥಿಂಕ್ ಅವರು ಈ ಥರ ಎಷ್ಟು ಹೋಗಿಲ್ಲ ಆ ಕಡೆ ಈ ಕಡೆ. ಅಂದರೆ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಬರೋದು. ಮೊದಲು ಹೀಗೆ ಅಂದರು, ಮದುವೆಯ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಿದ್ವಿ. ಸೊ ಅದು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿ ಅವರಿಗೆ. ಸೊ ಈಗ ಒಂದು ಬಸ್ಸಿನಲ್ಲಿ ಫಸ್ಟ್ ಟೈಮ್ ಹೀಗೆ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಒಂದು ಊರಲ್ಲಿ ಆದರೂ ನಾರ್ಮಲಿ ಅಂದರೆ ಗೊತ್ತಿರುತ್ತೆ ಜಾಗ. ಈ ಬೆಂಗಳೂರಲ್ಲಿ ಅಂದರೆ ಒಂದು ಸಲ ಹೋದರೆ ಅಲ್ಲಿಂದ ಯಾವ ಥರ ಎಲ್ಲಿಗೆ ಹೋಗ್ಬೇಕು ಅಂತಲೂ ಗೊತ್ತಾಗಲ್ಲ. ಸೊ ಹಾಗೆ ನಾವು ಎಲ್ಲಿಗೆ ಬರಬೇಕು 1 ಅವರ್ ನಂತರ ನಾವು ಬಂದು ತಲುಪಿದ್ವಿ. ಸೊ ಅಲ್ಲಿಂದ ನಾವು ಅಮ್ಮ ಅಪ್ಪ ಹೇಳಿದ್ರು, ನಾವು ಬ್ರೇಕ್ಫಾಸ್ಟ್ ಮಾಡಿ ಹೋಗುವ, ಲೈಕ್ ಮತ್ತು ಕಷ್ಟ ಆಗ್ಬೋದು ಅಂತೇಳಿ. ಬ್ರೇಕ್ಫಾಸ್ಟ್ ಎಲ್ಲ ಊಟ ಮಾಡಿದ್ವಿ. ಬಿರಿಯಾನಿ ತಿಂದ್ವಿ, ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಬಂದುಬಿಟ್ಟು ಜಾಗ ಎಲ್ಲಿಯಪ್ಪ ನಿಜವಾಗ್ಲೂ ಗೊತ್ತಿಲ್ಲ ಜಾಗ ಬಂದುಬಿಟ್ಟು, ಬಟ್ ಹೋಟ್ಲು ನಾನು ತಿಂದ ಬಿರಿಯಾನಿ ಅಂದು ತುಂಬ ಚೆನ್ನಾಗಿತ್ತು. ನಾನು 10ರಲ್ಲಿ ಒಂದು 9 ಕೊಡ್ಬೋದಪ್ಪ, ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲಿಂದ ರಿಕ್ಷಾಕ್ಕೆ ಕಾಯ್ತಾ ಇದ್ವಿ. ರಿಕ್ಷಾದಿಂದ ನಾವು ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಆಗುವಾಗ ನಾವು ನಮ್ಮ ಕಸಿನ್ ಮನೆಗೆ ಹೋಗಿ ತಲುಪಿದ್ವಿ. ಹೀಗೆ ಫಸ್ಟ್ ಡೇ ಅಲ್ಲಿ ಈ ಥರ ನಮ್ಮದು ನಡೆಯಿತು ನೋಡಿ. ಮಗು ತುಂಬ ಕ್ಯೂಟಾಗಿತ್ತು. ನನ್ನ ಕಸಿನ್ ಅವರ ಮಗ, ಇವನು ಕಸಿನ್ ಅವ್ರ ಫಸ್ಟ್ ಮಗ, ಅವಳು ಮಗಳು ಆ್ಯಕ್ಚುಲಿ ಸೆಕೆಂಡ್. ಹಾಗೆ ನಾವು ಹೋಗಿ ಸುಮ್ಮನೆ ಅವ್ರ ಹತ್ರ ಮಾತಾಡ್ತಾಯಿದ್ವಿ. ಇವನು ಅಂತೂ ನಾನು ಏನು ಮಾಡ್ತಿದ್ದೀನಿ ಅಂತಲೇ ಓಡಿ ನೋಡ್ತಾ ಇದ್ದ. ಇವನು ಸಣ್ಣ ಪುಟ್ಟಿ, ಇವಳಿಗೆ ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ. ಒಂದು ಡ್ಯಾನ್ಸ್ ಅಂದರೆ ನಾರ್ಮಲ್ ಒಂದು ವೀಡಿಯೋ ಹಾಕಿದ್ವಿ. ಆ ಒಂದು ವೀಡಿಯೋ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ಇವಳ ಹತ್ರ ಸ್ವಲ್ಪ ಹೊತ್ತು ನಾನು ಆಟ ಆಡಿ ನಾನು ಸೀದಾ ಆ ಕಡೆ ನನ್ನ ಕಸಿನ್ ಮನೆಯವ್ರಿಗೆ ಹೋದೆ. ಮತ್ತು ನಾನು ಅಲ್ಲಿ ನೆಕ್ಸ್ಟ್ ಡೇಗೆ ಎಲ್ಲಿಗೆಲ್ಲ ಹೋಗ್ಬೇಕು ಅಂತೇಳಿ ಹೊರತು ಸ್ವಲ್ಪ ಡಿಸ್ಕಷನ್ ಮಾಡಿದೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर